ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಪ್ರಣಬ್ ಮೊಹಂತಿ ನಿಮಗೆ ಯಾರು ಗೊತ್ತಿಲ್ಲ, SIT ಧರ್ಮಸ್ಥಳದ ಮುಖ್ಯಸ್ಥರು, ಒಳ್ಳೆಯ ಕೆಲಸ ಮಾಡಿದವರು, SITಗೆ ಒಂದು ರೂಪ ಕೊಟ್ಟಂಥವರು. ಈಗಾಗಲೇ SIT ರಿಪೋರ್ಟ್ ಮಧ್ಯಂತರ ಬಂದಿದ್ದು ನಿಮಗೆ ಗೊತ್ತದ. ವಿಶೇಷವಾಗಿ ಆಸಕ್ತಿ ವಹಿಸಿ ಮಾಡಿದಂಥ ಇವರು ಪ್ರಾಮಾಣಿಕ ವ್ಯಕ್ತಿ. ಇವತ್ತು ನಮ್ಮ DK ಶಿವಕುಮಾರ್ ಅವರ ಒಂದು ಆರ್ಡರ್ ಅಥವಾ ಒಂದು ನೆಲಗಟ್ಟಿನಲ್ಲೇ ಅವ್ರು ಬದಲಾದ್ರ CID ಹೆಡ್ ಆಗಿ ಅಂತ, CID DGP ಆಗಿ ಬದಲಾಗಿದ್ದಾರೆ ಸುದ್ದಿಗಳಿದ್ದಾವೆ. ಇದು ನಿಜವೇ ಆಗಿದ್ದರೆ ಇದೊಂದು ರೀತಿಯಿಂದ ಈ ತನಿಖೆಗೆ ಹಿಂಬಡಿತ ಆದಂಗೆ ಅಂತ ಅನ್ನಿಸ್ತಾ ಇದೆ. ಹಿಂಬಡಿತ ನಿಮಗೆ ಗೊತ್ತಾಗ್ತದೆ. ಇನ್ನು ಮುಂದೆ ಯಾರು ಬರ್ತಾರೋ ಏನೋ ಎಂತೋ ಆಲ್ರೆಡಿ ಭಾಳ ದಿನಸ್ಗಳದು, ವರ್ಷ ಮುಗಿಲಿಕ್ಕೆ ಬಂದದ. ಅದು ರಿಪೋರ್ಟ್ ಏನು ಎಂತೂ ಗೊತ್ತಾಗಲಿಲ್ಲ. ಏನೇನೋ ದಾರಿ ಹಿಡಿತದು. ಆ ಒಬ್ಬ ಭೀಮಾ ಬಂದು ಸತ್ಯ ಹೇಳುವಂಥ ಕೆಲಸ ಮಾಡಿದಾಗ ಆರಂಭದಲ್ಲೇ ದೊಡ್ಡ ರೂಪ ಹಿಡಿತು. ಆ ಸಂದರ್ಭದಲ್ಲಿ SIT ನೇಮಿಸುವಂಥ ಅನಿವಾರ್ಯತೆ ಅಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದುಬಿಡ್ತು. ಆ ಸಂದರ್ಭದಲ್ಲಿ ನಮ್ಮ ಪ್ರಣಬ್ ಮೊಹಂತಿ ಅವರನ್ನು ಅದರದ್ದು ಹೆಡ್ ಮಾಡಿದರು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಅವರು ಭಾಳ ಆಸಕ್ತಿ ವಹಿಸಿ ಮಾಡಿದರು. ಆದರೆ ಇಲ್ಲಿ ಹಸ್ತಕ್ಷೇಪ ಆಗ್ತಾಯಿತ್ತು ರಾಜಕೀಯದು ಅನ್ನುವಂಥ ಮಾತು. ಜೊತೆಗೆ ಕಾಣದ ಕೈಯಲ್ಲಿ ಕೆಲಸ ಮಾಡ್ತಾಯಿತ್ತು. ಆದರೆ ಸತ್ಯಗಳು ಹೊರಗೆ ತರಲಿಕ್ಕೆ ಪ್ರಯತ್ನ ಆಗಲಿಲ್ಲ ಅನ್ನೋಂಥ ಆರೋಪಗಳು ಅದ್ರ ಜೊತೆಗಿದ್ದಾವೆ. ಬಟ್ ಇನ್ನೂ ನಡೀತಾ ಇದೆ ತನಿಖೆ. ಅದೇ ರೀತಿ ಕೋರ್ಟ್ ಮ್ಯಾಟ್ರ್ ಆಗಿದೆ, ಕೋರ್ಟ್ನಲ್ಲಿದ್ದಾವೆ, ತನಿಖೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು ಅದರಲ್ಲೂ ಆ ಧರ್ಮಸ್ಥಳದಲ್ಲಿ ಭೀಮ ಏನು ಕೊಟ್ಟಿದ್ದಾವೆ ಅದರ ಸ್ಟೇಟ್ಮೆಂಟ, ನಂತರದಲ್ಲಿ ಮತ್ತೆ ಮರು ಸ್ಟೇಟ್ಮೆಂಟ್ ಕೊಟ್ಟರು. ಇದಕ್ಕೆಲ್ಲ ಈ ಒಂದು ಏನು ಹೋರಾಟಗಾರಿದ್ದಾರೆ ಅವರ ಕಾರಣ. ಅದರಲ್ಲೂ ಮುಖ್ಯವಾಗಿ ತಿಮ್ರೋಡಿ ಮಟ್ಟಣ್ಣವರು ಅವ್ರ ಜೊತೆಗಾರರು ಇದು ನನಗೆ ಹೇಳಿಸಿದರು ಅಂತೇಳಿ ಕೊನೆಗೆ ಹೇಳಿ ಚೆನ್ನೈ ಆಗಿಬಿಟ್ಟ. ಅಲ್ಲಿಯ ಕಾಣದ ಕೈಗೊಂಬೆ ಆಗಿಬಿಟ್ಟ. ಅದಕ್ಕೆ ಮೊಹಂತಿ ಅವರ ಪೊಲೀಸರು ಕಾಣರು ಅನ್ನುವಂಥ ಮಾತನ್ನು ಹೇಳೋದು ಭಾಳಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಆ ಸಂದರ್ಭದಲ್ಲೇ ಇವತ್ತಿಗೂ ಆರೋಪಗಳಿದ್ದಾವೆ. ಆದರೂ ಇವತ್ತಿಗೂ ಕೊನೆಯ ರಿಪೋರ್ಟ್ ಬಂದಿಲ್ಲ. ಅದು ಏನಾಗ್ಬೋದು ಗೊತ್ತಿಲ್ಲ. ಯಾಕಂದರೆ ಮೂಲತಃ DK ಶಿವಕುಮಾರ್ ಈಗ ಹಿಂದಿನ ಒಂದು ವಿಡಿಯೋ ಈಗಾಗಲೇ ಮಾಡಲಾಗಿದೆ. ಅದರಲ್ಲೇ ಸ್ಪಷ್ಟವಾಗಿ DK ಶಿವಕುಮಾರ್ ಅವರು ಈ ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ದು, ಇದು ಷಡ್ಯಂತ್ರದ ಕರೆದಿದ್ದು ಹಿಂದೆ ಉಪಮುಖ್ಯಮಂತ್ರಿ ಇದ್ದಾಗ ಅಂದಿದ್ದು. ಇವತ್ತು ಮೊಹಂತಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದನ್ನು ನೋಡಿದಾಗ ಈ ಕೇಸ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡಿಬೋದು, ಅಥವಾ ನಿಜವಾಗಿ ಇದು ಹಳ್ಳನ ಹಿಡಿದು ಬಿಡ್ತದನ, ಮುಚ್ಚೋಗಿ ಬಿಡ್ತದ ಅನ್ನೋ ಭಯ ಈ ಹೋರಾಟಗಾರರಲ್ಲಿ. ಯಾಕಂದ್ರೆ ಮುಖ್ಯವಾಗಿ ಈ ಒಂದು ಕಾರ್ಯಾಂಗದ ಅದರಲ್ಲೂ ಮುಖ್ಯವಾಗಿ ಈ ಒಂದು ಸರ್ಕಾರ ನಡೆಸ್ತಾ ಇರುವಂಥ ಈ DKC ಅವರು ಮೂಲತಃ ಧರ್ಮಸ್ಥಳದ ಅಲ್ಲಿಯ ದೇವಾಲಯದ ಬಗ್ಗೆ, ಅಲ್ಲಿಯ ಹೆಗ್ಗಡೆಯವರ ಬಗ್ಗೆ ಬಹಳಷ್ಟು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶ್ವಾಸ ಭಕ್ತಿ ಇದ್ದಂಥವ್ರು ಅವರು ಈ ಕೇಸನ್ನು ಏನು ಮಾಡಬಹುದು ಭಯ ಇತ್ತು. ಈಗ ನೋಡಿದರೆ ಟ್ರಾನ್ಸ್ಫರ್ ಮಾಡಿದ್ದನ್ನು ನೋಡಿದರೆ ಮತ್ತೆ ಯಾವ ರೂಪ ಹಿಡಿಬೋದು ಅನ್ನೋದು ಇವತ್ತು ಹೋರಾಟಗಾರರು ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ಬೋದು ಅನ್ನುವಂಥದ್ದು. ಯಾಕಂದ್ರೆ ದೊಡ್ಡ ಹೋರಾಟ ಆಗಿತ್ತು. ನಿಮಗೆ ಗೊತ್ತದೆ, ಕೊಂದವರು ಯಾರು ಅಂತ ಸಾಕಷ್ಟು ಸಲ ಬೀದಿಗಿಳಿದು ಹೋರಾಟ ಮಾಡಿದರು. ಎಲ್ಲ ಜನ ಸಾಕಷ್ಟು ಕೂಡಿದರು, ಹೆಣ್ಮಕ್ಳು ಸಹ ಸಾಕಷ್ಟು ತಮ್ಮ ಪ್ರತಿಭಟನೆಯನ್ನು ತೋರಿಸಿದ್ರು. ಅದು ಏನು ಇಲ್ಲಿವರೆಗೆ ಅವ್ರು ಯಾರಪ್ಪ ಅನ್ನೋದು ಗೊತ್ತಾಗಲೇ ಇಲ್ಲ. ಇನ್ನೂ ಹಂಗೆ ನಡೀತಾನೆ ಇದೆ, ತನಿಖೆ ನಡೀತಾ ಇದೆ. SIT ರಿಪೋರ್ಟ್ ಬರಬೇಕು ಅಂತ ಹೇಳಿ ನೋಡೋಕ್ಕೆ ಏನೋ ಮತ್ತಷ್ಟು ಒಳ್ಳೆಯ ಚಾಲನೆ ಸಿಕ್ಕಿತ್ತು. ಅದರಲ್ಲೂ ಏನಪ್ಪ ಅಂತಂದ್ರೆ ನಮ್ಮ ಏನು ಬಂಗ್ಲೆ ಗುಡ್ಡದ ಮೇಲೆ ಹೋದಾಗ ಅಲ್ಲಿಗೆ ಒಂದು ಮೂಳುಗಳು ಸಿಕ್ಕಿದ್ದು ಅಥವಾ ತಲೆಬುಳ್ಳಿ ಸಿಕ್ಕಿದ್ದು FSL ವರದಿ ಬಂದದ. ಅಲ್ಲಿ ಹೆಣ್ಮಕ್ಳು ಇದ್ದಾವೆ, ಮಕ್ಕಳದ್ದು ಇದ್ದಾವೆ, ಗಂಡು ಮಕ್ಕಳು ಇದ್ದಾವೆ ಮೂಳುಗಳು ಅಂತೇಳಿ ಬಂದಾಗ ಇನ್ನೂ ಇದೊಂದು ರೂಪದಲ್ಲಿ ಇದೆ ಅಂತೇಳಿ ಇವತ್ತು ನಾವು ತಿಳ್ಕೊಂಡಿದ್ದೀವಿ ಅದನ್ನು. ಇಂಥ ಒಂದು ಮಹತ್ವದ ಘಟ್ಟದಲ್ಲಿ. ಯಾಕಂತಂದ್ರೆ ಮೇನ್ ಇದ್ದಂಥವ್ರು ಮೊಹಂತಿ ಅವರು ಪೂರ್ತಿಯಾಗಿ ಅದರ ಅಭ್ಯಾಸ ಮಾಡಿದಂಥವ್ರು. ಅದರ ಒಂದು ಘಟನೆ ನಡೆದಿತ್ತು ಅಥವಾ ಇವೇನು ಆರೋಪಗಳಿದ್ದು ಅದನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿದವರು. ಅವರಿಗೆ ನಿಶ್ಚಿತವಾಗಿಯೂ ಸತ್ಯಗಳಿದ್ದವು, ಏನು ನಡೆದವು ಅನ್ನೋದು ಪಕ್ಕಾ ಗೊತ್ತಿದ್ದ ಸಂದರ್ಭದಲ್ಲೇ ಅವರೊಂದೇನೋ ನಿರ್ಣಾಯಕ ಮೂಡ್ದಲ್ಲಿ ಬಂದಾಗ ಅಥವಾ ಒಂದು ಮೂಮೆಂಟ್ ಆದಾಗ ಈ ರೀತಿಯಾಗಿ ಬದಲಾಯಿಸಿದ್ದು ಸಹಜವಾಗಿ ಯಾರಿಗಾದರೂ ಸಂಶಯ ಹುಟ್ಟುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಕಾರಣ ಇಷ್ಟ ಈ ಎಲ್ಲ ಘಟನೆಗಳಿಂದ ಒಂದು ದೊಡ್ಡ
ಶಕ್ತಿ ಅಡಗ್ಯದಪ್ಪ ಅಲ್ಲೇ. ಯಾಕಂದ್ರೆ ಇತ್ತೀಚೆಗೆ ಆ ಮಾತುಗಳು ಹೇಳೋ ಸಹಿತ ಕಷ್ಟ ಆಗ್ತಾಯಿದೆ. ಯಾಕೆ ಕಷ್ಟಪ್ಪ ಅಂತಂದ್ರೆ ಈಗ ಈ ಮುಂದೆ ಹೋಗೋದನ್ನು ನೋಡಿದಾಗ, ಇಂದ ನಾಳೆ ನಾಡದ್ದು ಹೋಗೋದು ನೋಡಿದಾಗ, ಇದು ತಿಮ್ರೋಡಿ ಅವರನ್ನ ಅಥವಾ ಅವರ ಜೊತೆಗೆ 6 ಜನರನ್ನು ಇದಕ್ಕೆ ಬಲಿ ಮಾಡುವಂಥ, ಅದು ಇವರ ಇದಕ್ಕೆ ಕಾರಣ ಅನ್ನುವಂಥದ್ದು, ಇವರ ಎತ್ತು ಕಟ್ತಾ ಇದ್ದಾರೆ ಅನ್ನುವಂಥದ್ದು ರೂಪ ಪಡೆಯೋದನ್ನು ನೋಡಿದಾಗ ಸಹಜವಾಗಿ, ಅದರಲ್ಲೂ ತಿಮ್ರೋಡಿ ಅವರು ಗಡೀಪಾರು ಮಾಡೋದು 3ನೇ ಸಲ ಮಾಡಿದ್ದು ಈಗ ನೀವು ನೋಡಿದ್ದೀರಿ. ಅವ್ನು ಗಡೀಪಾರು ಮಾಡಲೇಬೇಕು ಅನ್ನುವಂಥ, ಮತ್ತು ಅದರಲ್ಲೂ ಹೈಕೋರ್ಟ್ನಲ್ಲೂ ಸಹಿತ ಅದು ಒಂದಿಷ್ಟು ತಟಸ್ಥಾಗಿ ಉಳಿದಿದ್ದನ್ನು ಗಮನಿಸಿದಾಗ ಈಗೇನು ಅನಿಸ್ತದಪ್ಪ ಅಂದರೆ ಇದೆಲ್ಲ ಏನಪ್ಪ ಇದು ಅಂತೇಳಿ, ಅದು ಒಂದು ಸಾಮಾಜಿಕ ಕೆಲಸವನ್ನು ಆದಂಥ ಅನ್ಯಾಯಗಳ ಬಗ್ಗೆ ತನಿಖೆ ಆಗಲ್ಲ ಅಂತೇಳಿ ಯಾರ ಮೇಲೆ ಆರೋಪ ಅಂತಿಲ್ಲ. ಅವ್ರು ಆರೋಪ ಮಾಡ್ತಿರ್ಬೋದು ತಿಮ್ರೋಡಿ ಅವ್ರು ಇಲ್ಲ ಅಂತಲ್ಲ, ಅದು ಸುಳ್ಳು ಅಂತೇಳಿ ಪ್ರೂವರೇ ಮಾಡಬೇಕಲ್ಲ. ಅಟ್ಲೀಸ್ಟ್ ಹೌದಪ್ಪ ಅವ್ರಿಲ್ಲ, ಬೇರೆದವ್ರು ಯಾರಿದ್ದಾರೆ, ಹಾಗಾದ್ರೆ ಯಾರು ಅದಾರ, ಅವ್ರು ಇಲ್ಲ ಅಂದರೆ ಯಾರಿದ್ದಾರೆ, ಇದಕ್ಕೆ ಉತ್ತರವನ್ನು ಮೊಹಂತಿ ಅವರು ಹುಡುಕುವಂಥ ಸಂದರ್ಭದಲ್ಲೇ ಅವ್ರನ್ನ ಅಲ್ಲಿನ CIDಗೆ ಅಲ್ಲಿ DGP ಆಗಿ ಮಾಡಿದ್ದ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವತ್ತು DK ಶಿವಕುಮಾರ್ ಅವರನ್ನು ಸಹಜವಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ. ಮತ್ತು ಕೇಳುವಂಥ ವ್ಯವಹಾರನೂ ಹೌದು ಇದು. ಯಾಕಂದ್ರೆ ತನಿಖೆ ಪೂರ್ತಿ ವರದಿ ಬಂದ ಮುಟ್ಟೆ ಮಾಡಿದ ಮೇಲೆ ಬದಲಾಗಲಿ ಮತ್ತೇನೋ ಆಗಲಿ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಲ್ಲ ಅದು. ಯಾಕೆಂದ್ರೆ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಇವತ್ತಿಗೂ ಕಲ್ಪನೆಗೆ ಬೆಳೀತಾ ಇರಲಿಲ್ಲ. ಯಾಕಂದ್ರೆ ಇದು ಆಲ್ರೆಡಿ ಮುಂದೆ ಚರ್ಚೆ ಮಾಡಿದಂಗೆ 470 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅನ್ನುವಂಥ ನಮ್ಮ ಉಗ್ರಪ್ಪನವ್ರ ವರದಿ ಆಗಿರ್ಬೋದು. ಅದೇ ಕಾರಣ ನಮ್ಮ ಬಾಲಣ್ಣವರು 75 ಏನು ಕೊಲೆಗಳಾಗಿದ್ದಾವ, ಅವರು FIR ಮಾಡಬೇಕಂತೇಳಿ ಬೆಳೆಸಿದ್ದಾಗಿರ್ಬೋದು. ಅದೇ ರೀತಿ ನಮ್ಮ ಏನಪ್ಪ ಸೌಜನ್ಯಾಳ ಕೇಸನ್ನು ಮರುತನಿಗೆ ಆಗಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದನ್ನಾಗಲಿ, ಕುಸುಮಾವತಿ ಅವರು ನಿರಂತರವಾಗಿ ಹೋರಾಟ ಮಾಡೋದನ್ನಾಗಲಿ, ಇವೆಲ್ಲ ಗಮನಿಸಿದಾಗ ಅಲ್ಲಿ ಅನೇಕ ಜನ ತಮ್ಮ ಜೀವನ ಕಳೆದುಕೊಂಡಿದ್ದನ್ನು ನೆನಪಿಸಿಕೊಂಡಾಗ ಸಹಜವಾಗಿ ಇದು ತನಿಖೆ ಆಗಬೇಕಪ್ಪ ಅಂತೇಳಿ. ಅದಕ್ಕೆ ಮುಖ್ಯ ಅಂದ್ರೆ ಅಲ್ಲಿ ಭೂಮಿಗಳನ್ನು ಸಹಿತ ಕಳ್ಕೊಂಡಿದ್ದಾರೆ ಜನ, ದಲಿತ ಸಮುದಾಯದವರು, ಅದು ತನಿಖೆ ಆಗಬೇಕಾಗಿತ್ತು. ಈಗಾಗಲೇ ಅದ್ರ ಬಗ್ಗೆ ಸೋಮನಾಥ್ ನಾಯ್ಕರು ಅವ್ರ ಜೊತೆಗೆ ಅವರು ಹೋರಾಟ ಸಾಕಷ್ಟು ಮಾಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ, ಅದಕ್ಕೂ ಏನೋ ರಿಸಲ್ಟ್ ಸಿಗುವಂಥ ಕಾಣ್ತಾ ಇದ್ದವು. ಆದರೆ ಇಷ್ಟು ಡಿಲೇ ಆಗುವಂಥದ್ದು ಏನು ಅನ್ನೋದು ಇವತ್ತಿಗೂ ಒಂದು ಚಿದಂಬರ ರಹಸ್ಯ. ಅದಕ್ಕೆ ಸಂಶಯ ಹೆಚ್ಚಾಗ್ತಾಯಿದೆ, ಹೌದಪ್ಪ ಇದರಿಂದ ಆ ವ್ಯಕ್ತಿಗಳು ಇರ್ಬೋದೇನೋ ಅಂತೇಳಿ. ಅದಕ್ಕೆ ಕೊನೆಗೆ ಎಲ್ಲಿ ಯಾವ ಹಂತಕ್ಕೆ ಬಂದಿತ್ತಂದ್ರೆ ಇವತ್ತು ದೇವಸ್ಥಾನದ ಸಂತ್ರಸ್ತಪ ಇವರೆಲ್ಲ ದಾಳಿಯಿಂದ ಇವರು ಸುಮ್ಮನೆ ಅಗತ್ಯವಾಗಿ ಇವರು ಟೀಕೆ ಮಾಡೋದ್ರಿಂದ ಈ ದೇವಸ್ಥಾನಕ್ಕೆ ಹಾನಿಯಾಗ್ಯದ ಅನ್ನುವಂಥ ವಾದ ಸಹಿತ ಈಗ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ವಿಚಾರ ಮಾಡಿದಾಗ ಇವತ್ತು ಅದರಲ್ಲೂ ಬೆಳಂ ಮೊಹಂತಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದನ್ನು ಗಮನಿಸಿದಾಗ ಈ ಕೇಸ್ ಅದರ ಈ ಧರ್ಮಸ್ಥಳದ ಚಿದಂಬರ ರಹಸ್ಯ ಅಥವಾ ನಿಗೂಢ ಈ ಸಾವುಗಳ ಏನದಪ್ಪ ರಹಸ್ಯ ಮೋಸ್ಟ್ಲಿ ಹೊರಗೆ ಬರಲಿಕ್ಕಿಲ್ಲ ಏನೋ ಅನ್ನುವಂಥದ್ದು. ಆದರೂ ಒಂದು ಭರವಸೆ ಅಂದರೆ ಇವತ್ತಿಗೂ ಸಹಿತ ಏನು ಭರವಸೆ ಅಂದರೆ ಇದು ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು ಅಥವಾ ನಮ್ಮ ನ್ಯಾಯಾಂಗ ಆಗಿರ್ಬೋದು, ಇದು ಈ ಕೋರ್ಟ್ಗೆ ಹೋದಂಥವ್ರಿಗೆ ನ್ಯಾಯ ಒದಗಿಸಿ ಕೊಡ್ತದೆ ಅನ್ನುವಂಥ ಭರವಸೆ ಅದ. ಯಾಕಂದ್ರೆ ಈಗಾಗಲೇ ಕಾರ್ಯಾಂಗ ಅಂದರೆ ನಮ್ಮ ಮೊಹಂತಿ ಅವರು ಕಳೆದ 8-10 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಏನು ಮಧ್ಯಂತರ ವರದಿ ಬಿಟ್ಟರೆ ಅಂತ ಹೇಳ್ಕೊಳ್ಳುವಂಥ ರಿಸಲ್ಟ್ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ. ಆದಷ್ಟು ಈ ಕೇಸನ್ನು ಅದರಲ್ಲೂ ಭೀಮಾ ಆರ್ ಚಿನ್ನಯ್ಯ ಇವರ ಏನು ಹೇಳಿಕೊಳ್ಳೋದಾವ ಅವುಗಳ ಮೂಲಕನ ಈ ಕೇಸನ್ನು ಕಟ್ಟಿಡುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೆ SIT ಮಾಡಿದ್ದನ್ನು ಗಮನಿಸಿದಾಗ ಈ ಭೀಮಕ್ಕೆ ಸಂಬಂಧಿಸಿದಂಥ ಮಾತು ಅಥವಾ ಚೆನ್ನೈಗೆ ಸಂಬಂಧಿಸಿದಂಥ ಮಾತುಗಳನ್ನಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿನಃ ಒಟ್ಟಾರೆಯಾಗಿ ಇಲ್ಲಿ ನಡೆದಂಥ ಕೊಲೆಗಳ ಬಗ್ಗೆ, ಹತ್ಯೆಗಳ ಬಗ್ಗೆ ಅಥವಾ ಈ ಒಂದು ರೇಪ್ಗಳ ಬಗ್ಗೆ ಈ ರೀತಿಯಲ್ಲಿ ಕೂಡಿಸ್ಕೊಂಡಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಅದು ಯಾವಾಗ ತನಿಖೆ ಆಗುವುದು ಅಂತ. ಇದು ಕೇವಲ ಭೀಮ ಮತ್ತು ಚಿನ್ನಯ್ಯರ ಮಧ್ಯದಲ್ಲಿ ಏನು ನಡೆದದ ಘಟ್ಟೆ ಇವ್ರನ್ನ ತೋರಿಸ್ತಾನಂತ ಹೇಳಿದ್ರು. ಸಾವಿರಾರು ಮುಳುಗಳಿದ್ದಾವೆ, ಸಾವಿರಾರು ಜನ ನಾನು ಹೋಗಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿದರು. ಅದನ್ನು ಆ ಪ್ರಮಾಣದಲ್ಲಿ ಯಶಸ್ವಿ ಆಗದೆ ಹೋದಾಗ, ಸಿಗದೆ ಹೋದಾಗ ಮತ್ತೊಂದು ಮೂಡದ ಅದೇ ಭೀಮನ ಮೂಲಕ ಚಿನ್ನಯ್ಯಗೆ ಮತ್ತೊಂದು ಲೆಟ್ರ್ ಕೊಟ್ಟು ಇಲ್ಲ ಇದೆಲ್ಲ ಮಾಡಿಸೋರು ಈ ರೀತಿ ಹೇಳಿಕೆ ಕೊಡಂತ ಹೇಳಿದವರು ಈ ಹೋರಾಟಗಾರರು ತಿಮ್ಮಡಿ ಮತ್ತು ಮಟ್ಟೆಣ್ಣವರನ್ನು ಮೂಲಕ ಅವ್ರನ್ನ ಇದರಲ್ಲಿ ಸಿಗಿಸುವಂಥ ಪ್ರಯತ್ನ ನಡೆದಿದ್ದು ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಇದಿಷ್ಟಕ್ಕೆಲ್ಲ ಸೀಮಿತ ಆಗಿ SIT ಮೋಸ್ಟ್ಲಿ ಏನಾದರೂ ರಿಪೋರ್ಟ್ ಕೊಡ್ಬೋದೇನೋ. ಯಾಕಂತಂದ್ರೆ ಅದನ್ನು ಸಾಧ್ಯಷ್ಟು ಮಟ್ಟಿಗೆ ಈ ಕೇಸನ್ನು ಬಂದ್ ಮಾಡೋ ದೃಷ್ಟಿಕೋನ ಇರ್ಬೋದೇನೋ ಈ ಒಂದು ಟ್ರಾನ್ಸ್ಫರ್ದಲ್ಲ. ಅದಕ್ಕೆ ಪ್ರಣಬ್ ಮೊಹಂತಿ ಅವರು ಈಗಂತೂ CIDಯ DGP ಹೊರಗೆ ಬಂದಿದ್ದಾರೆ, ಅಲ್ಲಿ ಕಳಿಸಿದಾರು ವರ್ಗ ಮಾಡಿ. ಇನ್ನು ಇಲ್ಲಿ ಯಾರು ಬರ್ಬೋದು ಮತ್ತು ಯಾವ ರೂಪ ಪಡಿಬೋದು ಅನ್ನೋದು ಇನ್ನೂ ಕುತೂಹಲ ಮೂಡ್ತಾ ಇದೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆಯನ್ನು ಇವತ್ತು ಹೋರಾಟಗಾರರು ಕೇಳುವಂಥದ್ದು. ಮತ್ತು ಎಲ್ಲ ನಡೆದಂಥ ಸಾವು, ನೋವು, ಹತ್ಯೆ, ಅತ್ಯಾಚಾರಗಳು ಸುಳ್ಳ ನಡೆದೇ ಇಲ್ವಾ,
ಮತ್ತು ಅನೇಕರ ಭೂಮಿಗಳು ಹೋಗಿದಾವ, ಅನೇಕ ದಲಿತರ ಮನೆಗಳು ಭೂಮಿಗಳು ಹೋಗಿದಾವ, ಅದು ಎಲ್ಲ ಸುಳ್ಳ ಅನ್ನುವಂಗೆ ವಾತಾವರಣ ನಿರ್ಮಾಣ ಅವು ಎಲ್ಲ ಸಾಧ್ಯಗಳು ಈಗ ಆಗಿದ್ದರಿಂದಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟಗಾರರನ್ರಿ ಅಥವಾ ಕೊಂದವರು ಯಾರು ಅಂತ ಪ್ರಶ್ನೆ ಮಾಡೋರಾಗಲಿ ಇವರ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತಾ ಅನ್ನೋದು ಏನು ಭರವಸೆ ಮೂಡ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಏನೇ ಇರಲಿ, ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಸತ್ಯವನ್ನು ಹೊರಗೆ ಹಾಕಿಸುವಂಥ ಪ್ರಯತ್ನ ಮಾಡಿದರೆ ನಿಜವಾಗಿಯೂ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಒದಗಿಸಂಗೆ ಆಗ್ತದೆ. ಆದರೆ ಏನು ಮಾಡ್ತಾರೋ ನೋಡೋಣ ಆ ದೈವಿ ಭಕ್ತ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. S16 ನ್ಯೂಸ್ ಅರ್ಥ ತಿಳಿಸಿದ್ದಾರಾಗೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.